ನಮಸ್ಕಾರ ಎಲ್ಲರಿಗೂ ಮಿಲನಾಸ್ ಟೆರೇಸ್ ಗಾರ್ಡನಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕಿಚನ್ ವೇಸ್ಟ್ನಿಂದ ಯಾವ ಥರ ಲಿಕ್ವಿಡ್ ಫರ್ಟಿಲೈಸರನ್ನು ನಾನು ತಯಾರಿಸ್ತೀನಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ನೋಡಿ, ಆಲ್ರೆಡಿ ನಾನು ಒಂದು ಬಕೆಟಲ್ಲಿ ಕಿಚನ್ ವೇಸ್ಟ್ ಹಾಕಿಟ್ಟಿದ್ದೆ. ಇದು ಇವತ್ತಿನ ಕಿಚನ್ ವೇಸ್ಟ್. ಎಲ್ಲ ಥರದ ಯೂಸ್ ಮಾಡಿದಂಥ ಹಣ್ಣಿನ ಸಿಪ್ಪೆ ಆಗಲಿ ಅಥವಾ ತರಕಾರಿ ಸಿಪ್ಪೆ ಆಗಲಿ, ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ಆಗಿರ್ಬೋದು, ಹಾಗೆಯೇ ಸೊಪ್ಪು ಬಿಡಿಸಿದಂಥ ವೇಸ್ಟ್ ಸೊಪ್ಪನ್ನು ಕೂಡ ನಾವು ಇದಕ್ಕೆ ಹಾಕ್ಬೋದು. ಅದರಲ್ಲೇ ಹೈಯೆಸ್ಟ್ ನೈಟ್ರೋಜನ್ ಕಂಟೆಂಟ್ ಇರುತ್ತೆ. ಹೀಗೆ ಎಲ್ಲವನ್ನು ನೀಟಾಗಿ ನೀರಲ್ಲಿ ಮುಳುಗೋ ಥರ ಡಿಪ್ ಮಾಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಬೇಕು. ಇದನ್ನು ನಾನು ಗಿಡಗಳಿಗೆ 2 ದಿವಸಕ್ಕೊಂದ್ಸಾರಿ ಯೂಸ್ ಮಾಡ್ತೀನಿ. ಇವಾಗ 2 ದಿವಸ ಆಗಿದೆ. 2 ದಿವಸ ಆದಮೇಲೆ ಇದನ್ನು ಡೈಲಿ ನಾವು ಒಂದ್ಸಾರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೀರನ್ನು ತೆಗಿಯೋಕ್ಕೆ ಮುಂಚೆ ಒಂದ್ಸಲ ಹೀಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತೆ ನಮಗೆ ಇದರಲ್ಲಿರುವಂಥ ಲಿಕ್ವಿಡ್ ಮಾತ್ರ ಬೇಕಾಗಿರೋದು. ಈ ಲಿಕ್ವಿಡನ್ನು ಮಾತ್ರ ನಾವು ಯೂಸ್ ಮಾಡೋದು. ಎಲ್ಲ ಥರದ ಕಿಚನ್ ವೇಸ್ಟ್ನ ಥಿಂಗ್ಸನ್ನು ನಾವು ಯೂಸ್ ಮಾಡಿದ್ರಿಂದ ಇದೊಂದು ಒಳ್ಳೆ ಬೆಸ್ಟ್ ಫರ್ಟಿಲೈಸರ್ ಅಂತಲೂ ಹೇಳ್ಬೋದು. ಹಾಗೆಯೇ ಈರುಳ್ಳಿ ಬೆಳ್ಳುಳ್ಳಿ ಈ ಥರದ ಇದನ್ನು ಯೂಸ್ ಮಾಡೋದ್ರಿಂದ ಫಂಗಸ್ ಕೂಡ ಬೇಗ ಆಗಲ್ಲ ಗಿಡಗಳಿಗೆ, ಹಾಗೆಯೇ ಕೀಟಗಳು ಕೂಡ ಹತ್ತಿರ ಬರಲ್ಲ. ಇವಾಗ ನಾನು ಇದನ್ನು ಒಂದು ಬಕೆಟಿಗೆ ನೀರನ್ನು ಮಾತ್ರ ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ನೀರಿಗೆ ಸುಮಾರು ಇದರ 7-8 ಪಟ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ, ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಯಾವಾಗಲೂ ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು. ಪ್ರತಿ ಇದನ್ನು ಕೂಡ ಲಿಕ್ವಿಡ್ ಫರ್ಟಿಲೈಸರ್ ಆಗಲಿ ಏನೇ ಆಗಲಿ ಡೈಲ್ಯೂಟ್ ಮಾಡಿಬಿಟ್ಟೆ ನಾವು ಗಿಡಗಳಿಗೆ ಯೂಸ್ ಮಾಡಬೇಕು. ನೋಡಿ, ಒಂದು ಸಲ ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಲರ್ ಚೇಂಜ್ ಆಗಿರೋದು ನೋಡಿರ್ಬೋದು. ಲೈಟ್ ಯೆಲ್ಲೋ ಕಲರಿಗೆ ಟರ್ನ್ ಆಗಿದೆ. ಇವಾಗ ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಹಾಕ್ತಾ ಬರ್ತಾ ಇದ್ದೀನಿ. ನನ್ನ ಹತ್ರ ಗಿಡಗಳು ತುಂಬ ಇರೋದ್ರಿಂದ ನಾನು ಒಂದು ಕಾರ್ನರ್ನ ಸ್ಟಾರ್ಟ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಇವಾಗ ಹಾಕಿದರೆ ಇನ್ನು 2 ಡೇಸ್ ಬಿಟ್ಟು ಈ ಗಿಡಗಳಿಗೆ ಸಿಗಲ್ಲ. ನೆಕ್ಸ್ಟ್ ನಾನು ಇನ್ನೊಂದು ಸೈಡಿಂದ ಸ್ಟಾರ್ಟ್ ಮಾಡ್ತಾ ಬಿಡ್ತೀನಿ. ಆವಾಗ ನನಗೆ 8 ದಿವಸಕ್ಕೂ ಒಂದ್ಸಾರಿ ಈ ಥರ ಗಿಡಗಳಿಗೆ ಹಾಕೋಕ್ಕೆ ಸಿಗುತ್ತೆ. ನಾವು ಕಂಟಿನ್ಯೂಸ್ ಆಗಿ ರಿಪೀಟ್ ಮಾಡ್ತಾನೇ ಇರಬಾರ್ದು. ಸೊ ಇವಾಗ ಹಾಕಿದ್ದೀನಲ್ಲ, ಇನ್ನು ಆಫ್ಟರ್ 8 ಡೇಸ್ ಆದಮೇಲೆ ಈ ಗಿಡಕ್ಕೆ ನನಗೆ ಹಾಕೋಕ್ಕೆ ಸಿಗುತ್ತೆ. ಸೊ ನಾನು ಸ್ವಲ್ಪ ಸ್ವಲ್ಪನೇ ಡಿವೈಡ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಡೈಲಿ ನಾನು ಗಿಡಗಳಿಗೆ ಹಾಕಲ್ಲ. ಯಾವ ಗಿಡಕ್ಕೂ ಕೂಡ ಓವರ್ ಫರ್ಟಿಲೈಸ್ ಕೂಡ ನಾವು ಮಾಡಲೇಬಾರ್ದು. ಯಾಕೆಂದರೆ ನಾವು ಕೂಡ ಹಾಗೆಯೇ ಜಾಸ್ತಿ ತಿಂದರೆ ಯಾವ ಥರ ಆಗುತ್ತೆ, ಅದೇ ಥರ ಗಿಡಗಳಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ನಾವು ರಿಸಲ್ಟಿಗೆ ಇಮಿಡಿಯೇಟ್ ನಮಗೆ ಯಾವುದ್ರಲ್ಲೂ ಕೂಡ ರಿಸಲ್ಟ್ ಸಿಗಲ್ಲ. ನೋಡಿ, ಇವಾಗ ನಾನು ಈ ಥರ ನೀರನ್ನೆಲ್ಲ ಬಸಿದ್ಬಿಟ್ಟು ಇಟ್ಟಿರುವಂಥ ಪುನಃ ಈ ಕಿಚನ್ ವೇಸ್ಟಿಗಿದೆಲ್ಲ ನೀರು ಫಿಲ್ ಮಾಡಿ ಇಡ್ತಾ ಇದ್ದೀನಿ. ಇದನ್ನು ಆಮೇಲೆ 2 ಡೇಸ್ ಆದಮೇಲೆ ಪುನಃ ಯೂಸ್ ಮಾಡ್ತೀನಿ. ಈ ಥರ 3-4 ಟೈಮ್ಸ್ ಮಾಡ್ತೀನಿ. ಆಮೇಲೆ ಪುನಃ ಈ ವೇಸ್ಟನ್ನು ಬಿಸಾಡಲ್ಲ, ಅದಕ್ಕೆ ಪುನಃ ಅದನ್ನು ಡ್ರೈ ಮಾಡಿಬಿಟ್ಟು ಕಾಂಪೋಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಹಾಗೆಯೇ ಇವತ್ತು ಗಾರ್ಡನಲ್ಲಿ ಯಾವುದೆಲ್ಲ ಹೂ ಅರಳಿದೆ ಅಂತ ನೋಡೋಣ. ಇದು ನೋಡಿ, ರೆಡ್ ಮತ್ತು ಯೆಲ್ಲೋ ಕಲರ್ ಹೈಬಿಸ್ಕಸ್, ಹಾಗೆಯೇ ವೈಟ್ ರೋಸ್ ಒಂದೇ ಗಿಡದಲ್ಲಿ 3 ಹೂ ಬಿಟ್ಟಿದೆ ನೋಡಿ. ಸದ್ಯಕ್ಕೆ ನಾನು ಯಾವ ಥರದ ಕೆಮಿಕಲ್ ಫರ್ಟಿಲೈಸರ್ ನಾನು ಯೂಸ್ ಮಾಡೇ ಇಲ್ಲ. ಬರೀ ಈ ಥರದ ಕಿಚನ್ ವೇಸ್ಟ್, ಹಾಗೆಯೇ ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ಸೀವಿಡ್ ಫರ್ಟಿಲೈಸರ್ ಯೂಸ್ ಮಾಡಿದ್ದೆ. ಈ ಥರ ಇದರಿಂದಲೇ ನಾನು ಒಳ್ಳೆ ರಿಸಲ್ಟ್ ಕೂಡ ಗೊತ್ತಾಗ್ತಾ ಇದೆ ನೋಡಿ. ಇದೊಂದು ಆರೆಂಜ್ ಕಲರ್ ಡಬಲ್ ಪೆಟಲ್ ಹೈಬಿಸ್ಕಸ್. ಹಾಗೆಯೇ ಇಲ್ಲೊಂದು ಪಿಂಕ್ ಕಲರ್ದು ರೋಸ್ ಆಗಿದೆ. ರೋಸ್ ಗಿಡಗಳನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ. ನಾವು ಹೈಬಿಸ್ಕಸ್ ಆದರೂ ಪರವಾಗಿಲ್ಲ, ಸ್ವಲ್ಪ ಕೇರ್ ತೊಗೊಂಡ್ರೆ ಚೆನ್ನಾಗಾಗುತ್ತೆ. ಆದರೆ ರೋಸಿಗೆ ತುಂಬ ಪ್ರಾಬ್ಲಮ್ ಬರುತ್ತೆ. ರೋಸ್ ಗಿಡಗಳನ್ನು ಮೇಂಟೈನ್ ಮಾಡೋದಂತ ಸಿಕ್ಕಾಪಟ್ಟೆ ಕಷ್ಟ. ಇದೊಂದು ನೋಡಿ, ರುದ್ರಾಕ್ಷಿ ಹೂವಿನ ಗಿಡ. ಇದು ಜಸ್ಟ್ ಬೀಜ ಬಿದ್ದಲ್ಲೆಲ್ಲ ಹುಟ್ಕೊಳ್ಳುತ್ತೆ. ತುಂಬ ಗಿಡಗಳಿದೆ. ನಾನು ಆವಾಗವಾಗ ತೆಗಿತಾ ಇರ್ತೀನಿ, ಯಾಕಂದರೆ ನನಗೆ ಮೇಂಟೈನ್ ಮಾಡೋಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಇದು ನೋಡಿ, ಯೆಲ್ಲೋ ಕಲರ್ ಬಟನ್ ರೋಸ್. ಇದು ಒಂದು ಹೂವಾಗಿದೆ. ಇತ್ತೀಚೆಗೆ ಯಾಕೋ ರೋಸ್ ಗಿಡದಲ್ಲಿ ಹೂವಂತೂ ಸಿಕ್ಕಾಪಟ್ಟೆ ಕಡಿಮೆ ಆಗ್ತಾ ಇದೆ. ಆಗೊಂದು ಈಗೊಂದು ಹೂವು ಆಗ್ತಾ ಇರುತ್ತೆ. ಯಾಕೆಂದರೆ ಚೆನ್ನಾಗಿ ನಾವು ಎಷ್ಟು ಫರ್ಟಿಲೈಸರ್ ಎಷ್ಟು ಕೊಡ್ತೀವಿ ಅಷ್ಟು ಚೆನ್ನಾಗಾಗುತ್ತೆ. ಕೆಮಿಕಲ್ ಫರ್ಟಿಲೈಸರ್ ಕೊಟ್ಟರೆ ಗಿಡಗಳೇನೋ ಚೆನ್ನಾಗಿ ಬರುತ್ತೆ, ಆದರೆ ನಾವು ಆವಾಗವಾಗ ಫರ್ಟಿಲೈಸರ್ ಹಾಕ್ತಾನೆ ಇರಬೇಕು. ಸೊ ನಾನು ಆದಷ್ಟು ಈ ಥರ ಮನೆಯಲ್ಲೇ ಮಾಡಿದಂಥ ಕಿಚನ್ ವೇಸ್ಟಿನಿಂದ ಮಾಡಿದಂಥ ಫರ್ಟಿಲೈಸರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇದು ನೋಡಿ, ಇಲ್ಲಿ
ಕೊಲಾಂಜಿಯೋ ಗಿಡ. ಇದೇನಂದರೆ ಲಾಸ್ಟ್ ಟೈಮ್ ನಾನು ನೀಮ್ ಆಯಿಲ್ ಸ್ಪ್ರೇ ಮಾಡಿದ್ದೆ, ಅದರಿಂದ ಅದರ ಎಲೆಗಳೆಲ್ಲ ಹೊರಟೋಗಿದೆ ನೋಡಿ. ಇದು ತುಂಬ ಡೆಲಿಕೇಟ್ ಗಿಡ. ನಾವು ಯಾವುದೇ ಥರದ ಫರ್ಟಿಲೈಸರ್ ಆಗಲಿ ಏನು ಕೊಡೋದಿದ್ರು ಕೂಡ ತುಂಬ ಕೇರ್ಫುಲ್ಲಾಗಿ ಕೊಡಬೇಕು, ಬೇಗನೆ ಸಾಯುತ್ತೆ ಇದು. ಹಾಗೆಯೇ ಎಲೆಗಳು ಕೂಡ ಭಾರಿ ಬೇಗನೆ ಎಫೆಕ್ಟ್ ಆಗುತ್ತೆ ಎಲೆಗಳಿಗೂ ಕೂಡ. ಹಾಗೆಯೇ ಇಲ್ಲಿ ನೋಡಿ ರಾಣಿ ಪಿಂಕ್ ಕಲರ್ ಇದು ರೋಸು. ಒಂದೇ ಗಿಡದಲ್ಲಿ 3 ಹೂವಾಗಿದೆ. ಇದನ್ನು ಕೂಡ ರೀಸೆಂಟಾಗಿ ನಾನು ಕಟಿಂಗ್ ಮಾಡಿದ್ದೆ. ಇನ್ನೂ ಸ್ವಲ್ಪ ಹಾರ್ಡ್ ಪ್ರೂನಿಂಗ್ ಮಾಡ್ಬೋದಿತ್ತು ಗಿಡವನ್ನು, ಆದರೆ ತುಂಬ ಬಿಸಿಲಿದ್ದ ಕಾರಣ ಇವಾಗ ಸ್ವಲ್ಪ ಟೈಮ್ ಬಿಟ್ಬಿಟ್ಟು ಆಮೇಲೆ ಮಾಡ್ತೀನಿ. ಇದು ನೋಡಿ ಆನಿಯನ್ ಕಲರ್ ಇದ್ದು ಹೈಬಿಸ್ಕಸ್. ಇವತ್ತಿದ್ರಲ್ಲಿ 2 ಹೂವಾಗಿದೆ. ಗಾರ್ಡನಲ್ಲಂತೂ ಹೈಬಿಸ್ಕಸ್ ಇದ್ರೇ ತುಂಬ ಚೆಂದ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಇದು ನೋಡಿ ಕನಕಾಂಬರ ಗಿಡ. ಇದೆಲ್ಲ ಒಂದು ಬೀಜದಿಂದ ಹಾಕಿರುವಂಥ ಗಿಡಗಳು. ನಾನು ಪ್ರತಿ ಗಿಡ ಜಾಸ್ತಿ ಮ್ಯಾಕ್ಸಿಮಮ್ ಬೀಜದಿಂದಲೇ ಗ್ರೋ ಮಾಡಿರುವಂಥದ್ದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಹೂ ಆಗ್ತಾ ಇರುತ್ತೆ. ಹಾಗೆಯೇ ಇಲ್ಲೊಂದು ಡಬಲ್ ಪೆಟಲ್ ಹೈಬಿಸ್ಕಸ್. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾಪಿ ಗಾರ್ಡನಿಂಗ್. ಸಿಗೋಣ ಹಾಗಾದರೆ ನೆಕ್ಸ್ಟ್ ಗಾರ್ಡನ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.